ಇವತ್ತು ನಾವು ಡೆಲ್ಟಾ ಫಿಟ್ನೆಸ್ ತುಮಕೂರು ಅವರ ಇನಾಗ್ರೇಷನ್ಗೆ ಕರೆದಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ಭರತ್ ಅವರು, ಸಾರಿ ಭರತ್ ಅವ್ರು ಕಾಣ್ತಾ ಇಲ್ಲ, ಈಗ ಕಾಣಿಸಿದ್ರು. ಹಾಗೆ ಮೋಹಿತ್ ಅವರು ನಮ್ಮ ಇವತ್ತಿನ ಛಾಯಾಗ್ರಾಹಕರು, ಹಾಗೆ ಟ್ಯಾಲೆಂಟೆಡ್ ಕಲಾವಿದರು, ರ್ಯಾಪರ್ ಅವರು. ಸಿ ಯು ದೇರ್. ಮಾರ್ನಿಂಗ್ ಸೆಷನ್ ಎಲ್ಲ ಮುಗಿಸ್ಬಿಟ್ಟು ಆಲ್ಮೋಸ್ಟ್ 9:30ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಒಂದು 15 ಮಿನಿಟ್ಸ್ ಲೇಟ್ ಆಗುತ್ತೆ. ಸೊ ಹೋಗ್ತಾ ಇದ್ದೀವಿ. ನಾನು ಹೇಗೆ ಕಾಣ್ತಾ ಇದ್ದೀನಿ? ಸೊ ನಾವು ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮನ್ನ ನಾವು ಫಿಟ್ ಆಗಿ ಇಟ್ಕೊಂಡಾಗ ನಮ್ಮಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗುತ್ತೆ ಅಂತ. ಸೊ ಈ ಜರ್ನಿಯನ್ನ ನಮ್ಮ ಭರತ್ ಗೌಡ ಅವರು ನಿಮ್ ಮುಂದಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ನುಡಿಪೀಠಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾರ್ಟಿ ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಡೆಲ್ಟಾ ಫಿಟ್ನೆಸ್ ಇವರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ. ಏನಕ್ಕಂದ್ರೆ ತುಮಕೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಜಿಮ್ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ ಯಾವ ತರ ಅಂದ್ರೆ ನಾನು ಬೆಂಗಳೂರಲ್ಲಿ ಕೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಈ ತರ ಜಿಮ್ ಇಲ್ಲ ಅಂತ ಹೇಳ್ಬೇಕು. ಗೊತ್ತಾಗುತ್ತೆ ಇವರು ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡಿದಾರೆ ಅಂದ್ರೆ ಬಿಸ್ನೆಸ್ ಇಂದ ಮಾಡೇ ಇಲ್ಲ. ಗೊತ್ತಾಗುತ್ತೆ ಯಾಕಂದ್ರೆ ಈ ತರ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು more than 2-3 crore ಆಗಿರ್ಬೋದು ಅನ್ಸುತ್ತೆ. ಈ ತರ ಇನ್ವೆಸ್ಟ್ಮೆಂಟ್ ಅವರು ಬಿಸ್ನೆಸ್ ಅಂತ ಮಾಡಿಲ್ಲ. ಏನಕ್ಕಂದ್ರೆ ಒಂದು ಹೆಲ್ತ್ ಹಾಗೆ ಫಿಟ್ನೆಸ್ ಮತ್ತೆ ಇಲ್ಲಿ ಸರೌಂಡಿಂಗ್ ಯಾರ್ಯಾರಿದ್ದಾರೆ ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೋಸ್ಕರ ಮಾಡಿದ್ದಾರೆ. ಸೊ ಇದನ್ನ ಎಲ್ಲರೂ ಕರೆಕ್ಟ್ ಆಗಿ ಯೂಸ್ ಮಾಡಿ. ಯಾಕಂದ್ರೆ ಇದೊಂದು ಆಪರ್ಚುನಿಟಿ, ಒಂದು ಸರ್ವಿಸ್ ಅಂತಾನೆ ಹೇಳ್ಬೋದು. ಜಿಮ್ ಬಂದ್ ನಾವು ವರ್ಕೌಟ್ ಮಾಡಿದ್ರೆ ಬೇರೆ ತರನೇ ಫೀಲ್ ಆಗ್ತೀನಿ. ಅಂದ್ರೆ ಆ ಮಜಾನೇ ಬೇರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ನಾನು ಶ್ರೀಮತಿ ದಿಶಾ ಗೌಡ ಅವ್ರನ್ನ ಅವರ ಜರ್ನಿ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ ನುಡಿಪೀಠಕ್ಕೆ ಸ್ವಾಗತಿಸ್ತಾ ಇದ್ದೀನಿ.